ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಡಿಸಿಎಂ ಡಿಕೆಶಿ ಭೇಟಿ ಬಳಿಕ ಪ್ರಣವಾನಂದ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ವಿಳಂಬವಾಗಿದೆ. ಅವರಿಗೂ ಅವಕಾಶ ಕೊಡಿ, ನಾವು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೇವೆ. ದೆಹಲಿಗೆ ಹೋಗಿ ಸ್ವಾಮೀಜಿಗಳ ತಂಡ ಮನವಿ ಮಾಡಲಿದೆ. ಸಂಕ್ರಾಂತಿ ಮುಗಿಲಿ ಅಂದ್ರು, ಯುಗಾದಿ ಮುಗಿಲಿ ಅಂದ್ರು, ಈಗ ಪಂಚರಾಜ್ಯ ಚುನಾವಣೆ ಮುಗಿಲಿ ಅಂತ ಇದ್ದಾರೆ, ಬೈ ಎಲೆಕ್ಷನ್ ಮುಗಿಲಿ ಅಂತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಅವಕಾಶ ಮಾಡಿಕೊಡಬೇಕು ಅಂತ ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಇವತ್ತು ಡಿಕೆ ಶಿವಕುಮಾರ್ ಅವರು ಅತಿ ಹಿಂದುಳಿದ ವರ್ಗಗಳ ನಾಯಕಗಳು ಆಗಬಾರದೇನು, ನಾವೇ ಇರಬೇಕು, ನಾವೇ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಮುಖ್ಯಮಂತ್ರಿನ ಇಳಿಸಿ ಅಂತಕ್ಕಂಥಲ್ಲ ನಾವು ಹೇಳ್ತಾ ಇರೋದು. ಡಿಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿ ಅಂತಕ್ಕಂಥ ನಾವು ಹೇಳ್ತಾ ಇದ್ದೀವಿ. ಅದನ್ನು ಬಿಟ್ಟು ಅವ್ರನ್ನ ಇಳಿಸಿ ಅಂತಕ್ಕಂಥ ಪ್ರಶ್ನೆ ಅಲ್ಲಿ. ಆಮೇಲೆ ಮುಖ್ಯಮಂತ್ರಿಗಳು ಒಬ್ಬ ಹಿಂದುಳಿದ ವರ್ಗದ ನಾಯಕರಂತ ಹೇಳಿ ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಆದರೆ ನಾನು ಕೇಳುವುದೇನು ಅಂದ್ರೆ, ಹಿಂದುಳಿದ ವರ್ಗದ ನಾಯಕರಂತ ಹೇಳಿಕೊಂಡು ಇವತ್ತು 2A 104 ಜಾತಿ ಇದ್ದೀವಿ, ಉಪಜಾತಿಗಳು 494 ಜಾತಿ ಇದ್ದೀವಿ. ಹಾಗೆಂದ್ರೆ ಅದರಲ್ಲಿ ಇರತಕ್ಕಂತ ಬೇರೆ ಯಾರಿಗೂ ಸ್ಥಾನಮಾನ ಆಗಬಾರ್ದು. ಅದರಲ್ಲಿ ಇಲ್ವಲ್ಲ, ಯಾರಿಗೂ ಕೊಟ್ಟಿದ್ದಾರೆ ಹೇಳಿ ನೋಡುವ, ಯಾರಿಗೂ ಕೊಡ್ಲಿಲ್ಲ. ಅದಕ್ಕೋಸ್ಕರ ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿದ ಒಂದೇ ಕಾರಣಕ್ಕೋಸ್ಕರ ಅವರು ಆಗಬಾರದು ಏನು ಇಲ್ಲ. ಅವರೂ ಕೂಡ ಈ ರಾಜ್ಯದ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಅಧಿಕಾರರಾಗಿ ಅವರು ಕೂಡ ಕೆಲಸ ಮತ್ತೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಅವರೇ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ಪರಿಸ್ಥಿತಿಯಲ್ಲಿದ್ದರು? ಅವತ್ತು ಅವರು ಆರೋಗ್ಯವನ್ನ ಕಳ್ಕೊಂಡು, ದುಡ್ಡನ್ನೇ ಕಳ್ಕೊಂಡು, ಎಲ್ಲವನ್ನ ಸಮಯ ಕೊಟ್ಟು ಪಕ್ಷವನ್ನೇ ಬೆಳೆಸಿದ್ದಾರೆ. ಅದಕ್ಕೆ ಮತ್ತು ಮಾತು ಆಗಿದೆಯಲ್ಲ, ಈಗ ತಾವು ಮಾಧ್ಯಮದವ್ರಿಗೆಲ್ಲ ಗೊತ್ತಿದೆ. ನನಗೂ ಬಂದಿದ್ದ ಮಾಹಿತಿಗಳೇನು ಅಂದ್ರೆ, ಅವ್ರಿಗೆ ತಲೆ ಕೈ ಇಟ್ಟು ಅವ್ರಿಗೆ ಹೇಳಿದಾರಲ್ಲ 2.5 ವರ್ಷ ನಾವು, 2.5 ವರ್ಷ ನೀವು ಅಂತ ಹೇಳಿದಾರಲ್ಲ, ಇವತ್ತು ಯಾಕೆ ಬದಲಾವಣೆ ಮಾಡ್ತಾ ಇದ್ದಾರೆ? ಆದ್ರಿಂದ ನಾವು ಸಿಎಂ ವಿರೋಧಿಗಳು, ಸಿಎಂ ಇಳಿಸಿ ಅಂತಕ್ಕಂಥ ಪ್ರಶ್ನೆ ಅಲ್ಲಿಲ್ಲಿ. ಆದರೆ ಅವ್ರಿಗೂ ಕೂಡ ನ್ಯಾಯವಾಗಿ ಸಿಗಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.